ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಇವತ್ತೊಂದು ನಿಮಗೆ ಸೂಪರಾಗಿ ವರ್ಕ್ ಆಗುವಂತಹ ರೆಮಿಡಿನ ತೊಗೊಂಡು ಬಂದಿದ್ದೀನಿ, ಓಕೆನಾ. ಈಗ ಲಾಸ್ಟ್ 2 ವೀಡಿಯೋಸ್ನ ಹಾಕಿದ್ದೆ ನಾನು. ಯಾವ ರೀತಿ ನೀವು ಒಂದು 456 ನಂಬರ್ ಅಂತಂದರೆ ಏಂಜಲ್ಸ್ ನಂಬರ್ನ ನೀವು ನಂಬಿಕೊಂಡು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು, ನೀವೇನು ಬಯಸ್ತೀರಾ ಅದೆಲ್ಲ ಸಿಗುವಂಥದ್ದು. ಯಾವ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಮ್ಯಾನಿಫೆಸ್ಟೇಷನ್ನ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ, ತುಂಬಾ ಖುಷಿ ಆಗ್ತಿದೆ ಗಾಯ್ಸ್ ನನಗೆ, ಓಕೆನಾ. ಅಂದರೆ ನಿಮ್ಮ ಡೌಟ್ಸ್ಗಳು ಕೂಡ ಕೇಳಿದ್ದೀರಾ ಕಮೆಂಟ್ ಬಾಕ್ಸ್ನಲ್ಲಿ, ಅದಕ್ಕೆ ನಾನು ಆನ್ಸರ್ನು ಕೂಡ ಮಾಡಿದ್ದೀನಿ. ಜೊತೆಗೆ ಇವತ್ತೊಂದು ನಿಮಗೆ ಒಂದು ಸೂಪರಾಗಿ ಸೇಮ್ ಅದೇ ರೀತಿ ನಿಮಗೆ ವರ್ಕ್ ಆಗುವಂತಹ ರೆಮಿಡಿನ ನಾನು ತೊಗೊಂಡು ಬಂದಿದ್ದೀನಿ, ಓಕೆನಾ. ಸೊ ಒಂದು ನಂಬಿಕೆ ಅನ್ನೋದು ಎಲ್ಲಿರುತ್ತೋ ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಒಂದು ಗುಡ್ ರಿಸಲ್ಟ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಗಾಯ್ಸ್, ಸರಿನಾ. ಆದರೆ ನೀವು ಒಂದು ನಂಬಿಕೆ ಇಟ್ಕೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ ರೆಮಿಡಿಗಳನ್ನ, ಅಷ್ಟೇ, ಇನ್ನೇನು ಇಲ್ಲ, ಸರಿನಾ. ಸೊ ಇನ್ನೊಂದೇನಂತ ಅಂದರೆ, ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥದ್ದು ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮ್ಯಾನಿಫೆಸ್ಟೇಷನ್ನ ನಾನು ಹೇಳ್ಕೊಟ್ಟಿರೋ ಥರ ಬರೀಬೇಕು, ಬರೆದುಬಿಟ್ಟು ಜೊತೆಗೆ ಒಂದು ಫಸ್ಟ್ ವಿಡಿಯೋದಲ್ಲಿ ಬರೀಬೇಕು, ಅದನ್ನು ಸುಡಬೇಕು ಅಂತ ತೋರಿಸ್ಕೊಟ್ಟಿದ್ದೆ. ಇನ್ನು ಸೆಕೆಂಡ್ ವಿಡಿಯೋದಲ್ಲಿ ನಿಮಗೆ ಬರೀಬೇಕು ಒಂದು ಪೇಪರಲ್ಲಿ, ಜೊತೆಗೆ ಬೇ ಲೀಫ್ನ ತೊಗೊಂಡು ನೀವು ಪಲಾವೆಲೆ ಇದೆಯಲ್ಲ, ಪಲಾವೆಲೆನ ತೊಗೊಂಡು ಬರೆದು ಬಿಟ್ಟು ಅದನ್ನು ಕೂಡ ಸುಡಬೇಕು. ಎರಡೂ ಕೂಡ, ಅಂದರೆ ಒಂದು ಪೇಪರ್ನ ಸುಡಬೇಕು ಜೊತೆಗೆ ಬೇ ಲೀಫ್ನು ಸುಡಬೇಕು ಅಂತ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ಸೊ ಅದೇ ರೀತಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುವಂತಹ ಇನ್ನೂ ಒಂದು ರೆಮಿಡಿನ ನಾನು ನಿಮಗೆ ತೊಗೊಂಡು ಬಂದಿದ್ದೀನಿ, ಓಕೆನಾ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಎಂಡಿಂಗ್ವರೆಗೂ ನೋಡಿ. ಯಾಕಂದರೆ ಸುಮ್ಮನೆ ದೇವರು ಏನೋ ನಮ್ಮ ಕಡೆಯಿಂದ ನಿಮಗೆ ನಿಮ್ಮ ಕಷ್ಟಗಳನ್ನ ತೀರ್ಲಿಕ್ಕೋಸ್ಕರ ದೇವರು ನಮ್ಮ ಕಡೆಯಿಂದ ನಿಮಗೆ ಈ ಒಂದು ರೆಮಿಡಿನ ಕಳಿಸ್ತಾ ಇರ್ಬೋದು ಅಲ್ವಾ. ಸೊ ಯಾರ್ಯಾರಿಗೆ ಈ ವಿಡಿಯೋ ಸಿಕ್ಕಿದೆ ನಿಜವಾಗ್ಲೂ ನೀವು ಅದೃಷ್ಟ ಮಾಡಿದ್ದೀರಾ ಅಂತಲೇ ಹೇಳ್ಬೋದು ಗಾಯ್ಸ್. ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು ತೀರೋಯ್ತು ಅಂತ ಅಂದ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ನಿಮ್ಮ ಕಷ್ಟಗಳಿಗೆ ಒಂದು ಮುಕ್ತಿ ಸಿಕ್ತು ಅಂತ ಅಂದ್ಕೊಳ್ಳಿ, ಸರಿನಾ. ನೀವು ಆಸೆ ಪಟ್ಟಿದ್ದು ನೀವು ಏನು ಬೇಕಾದರೂ ಕೇಳ್ಬೋದು, ಏನು ಬೇಕಾದರೂ ಆಸೆ ಪಡ್ಬೋದು. ನಿಮ್ಮ ಕಷ್ಟಗಳು ಎಂಥ ಕಷ್ಟಗಳು ಇದ್ದರೂ ಕೂಡ ನೀವು ಅದನ್ನು ಕೇಳ್ಕೊಳ್ಬೋದು. ಅಂದರೆ 456 ಏಂಜಲ್ಸ್ ನಂಬರ್ನ ನೀವು ನಂಬಿಕೊಂಡು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ಓಕೆನಾ. ಸೊ ಬನ್ನಿ, ತಡ ಮಾಡ್ದೇನೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಲೈಕ್ಸ್ ಕೊಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಿದೆ ಗೈಸ್. ನನ್ನ ಮಾತಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ತುಂಬಾ ಖುಷಿ ಆಗ್ತಿದೆ. ಯಾರ್ಯಾರು ಲೈಕ್ ಮಾಡ್ತಿದ್ದೀರಿ ಎಲ್ಲರಿಗೂ ಕೂಡ ಭಗವಂತ ನಿಮ್ಮ ಕಷ್ಟಗಳನ್ನ ಕಳೀಲಿ, ನಿಮಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಮನೆಯಲ್ಲಿ ಇರೋರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಿಮ್ಗೆ ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಕಳೀಲಿ, ನೀವು ಬಯಸಿದ್ದೆಲ್ಲ ಸಿಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಹಾಗೆಯೇ 456 ಏಂಜಲ್ಸ್ ಹತ್ರ ಕೂಡ ನಾನು ಕೂಡ ಬೇಡ್ಕೊಳ್ತೀನಿ. ಹೊಸದಾಗಿ ಚಾನಲ್ ನೋಡ್ತಾರೆ ಅವರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ಬೋದು ಅಂತ ಕೇಳ್ಬೋದು. ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ ಗೈಸ್, ಓಕೆನಾ. ಈ ರೀತಿ ಕೆಲವೊಂದು 456 ಏಂಜಲ್ಸ್ನ ನಂಬಿಕೊಂಡು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಂದು ಗುಡ್ ರಿಸಲ್ಟ್ ಸಿಕ್ಕತ್ತೆ ಅಂತ ನಿಮಗೂ ಕೂಡ ಅವ್ರಿಗೂ ಕೂಡ ಅರ್ಥ ಆಗುತ್ತೆ, ಆಯಿತಾ. ಅವರು ಕೂಡ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ ನಿಮಗೆ ನಿಮ್ಮ ಕಷ್ಟಕಾಲ ಅಂತ ಬಂದಾಗ ಖಂಡಿತವಾಗ್ಲೂ ದೇವರು ನಿಮ್ಮನ್ನ ಕೈನ ಹಿಡ್ದೇ ಹಿಡಿತಾರೆ ಗೈಸ್, ಸರಿ. ಅದು ನನ್ನ ನಂಬಿಕೆ ಆ್ಯಂಡ್ ನನಗೂ ಕೂಡ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ವರ್ಕೌಟ್ ಆಗ್ತಿದೆ ಮೇಡಮ್, ತುಂಬ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ತಿದ್ದೀರಾ. ಜೊತೆಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಬನ್ನಿ, ತಡ ಮಾಡ್ತೀನಿ, ಇವತ್ತೊಂದು ರೆಮಿಡಿ ಬಗ್ಗೆ ಅಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ಗುಡ್ ಬೇ ಲೀಫ್ ಅಂತಂದರೆ ಚೆನ್ನಾಗಿರೋದು ಪಲಾವೆಲೆ ಎಲ್ಲಿ ಸಿಗುತ್ತೆ ನಮಗೆ ಅಂತ ಕಮೆಂಟ್ ಮಾಡಿದರು, ಸರಿನಾ. ನಾನು ಗೈಸ್ ಏನಂತ ಅಂದರೆ, ಈ ರಿಲಯನ್ಸಸ್ ಇರುತ್ತೆ ನೋಡಿ, ರಿಲಯನ್ಸ್ ಮಾಲ್ ಇರುತ್ತೆ, ರಿಲಯನ್ಸ್ ಸ್ಮಾರ್ಟ್ ಆ ಥರ ಇರುತ್ತೆ ಅಲ್ವಾ, ಅಲ್ಲಿ ಗುಡ್ ಲೈಫ್ ಅನ್ನೋರ್ದು ನಾನು ತೊಗೊಂಡು ಬಂದಿದ್ದು, ಆಯಿತಾ. ಎಷ್ಟು ಚೆನ್ನಾಗಿದೆ ಪಲಾವೆಲೆ ಅಂತ ಅಂದರೆ ಗಾಯ್ಸ್, ನೀವೇ ನೋಡ್ತಾ ಇರ್ಬೋದು, ಒಂದು ಚೂರು ಕೂಡ ಕಟ್ಟಾಗಿಲ್ಲ, ಓಕೆನಾ. ಎಲ್ಲೋ ಒಂದೊಂದು ಮಾತ್ರ ಮಧ್ಯ ಕಟ್ಟಾಗಿದೆ ಹೊರತು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಗಾಯ್ಸ್, ಒಂದು ಚೂರು ಕಟ್ಟಾಗಿಲ್ಲ. ಅಷ್ಟು ಚೆನ್ನಾಗಿ ಅವರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಮೋಸ ಅಂತೂ ಇಲ್ಲ. ನಾನು ಯಾವಾಗಲೂ ನಾನು ಇದ್ರ ಗುಡ್ ಲೈಫ್ದೇ ತೊಗೊಂಡು ಬರೋದು. ಎಲ್ಲೋ ಒಂದೊಂದು ಈಗ ಏನೋ ಒಂದು 100ರಲ್ಲಿ 1 2 3 ಕಟ್ಟಾಗಿರ್ಬೋದೇನೋ, ಅಷ್ಟು ಬಿಟ್ಟರೆ ಗಾಯ್ಸ್ ತುಂಬಾ ಚೆನ್ನಾಗಿರುತ್ತೆ ಅವ್ರದ್ದು. ನೋಡ್ತಾ ಇರ್ಬೋದು ನೀವು, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅವ್ರದ್ದು. ನಾನು ಇಲ್ಲೇ ಇದ್ರೊಳಗಡೆ ತೆಗೆದುಬಿಟ್ಟು ಇಲ್ಲಿ ಜೋಡಿಸಿದ್ದು, ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ತೆಗೆದ್ಬಿಟ್ಟು ಇಟ್ಕೊಂಡು ಜೋಡಿಸ್ದೆ, ಓಕೆನಾ. ಸೊ ತುಂಬ ಚೆನ್ನಾಗಿದೆ ಗುಡ್ ಲೈಫ್ ಅವ್ರದ್ದು, ಬೇಕಾದರೆ ಇದನ್ನು ನೀವು ಬೈ ಮಾಡ್ಕೊಳ್ಳಿ, ಸರಿನಾ. ಸೊ ಈ ರೀತಿ ಈ ಒಂದು ರೆಮಿಡಿನ ಗಾಯ್ಸ್ ನೀವು
ಅಂತಂದರೆ ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು 11 ದಿನ ಮಾಡಬೇಕಾಗತ್ತೆ, ಸರಿನಾ? ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಮೇಡಮ್ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾದ್ರೆ ನಾವು ನಾನ್ ವೆಜ್ನ ತಿನ್ನಬಾರ್ದಾ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ನೀವು ನಾನ್ ವೆಜ್ನ ತಿನ್ನಬಾರ್ದು, ಸರಿನಾ? ಅಂದರೆ ನೀವು ಯಾರು ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅವರು ತಿನ್ನಬೇಡಿ. ಮನೇಲಿರೋರು ಬೇಕಾದರೆ ತಿನ್ಬೋದು, ಬೇರೆಯವ್ರು ತಿನ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ನೀವೇನಾದರೂ ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡ್ತಿದ್ದೀರಾ ಅಂತಂದರೆ ನೀವು 11 ದಿನಗಳ ಕಾಲ ನೀವು ಖಂಡಿತವಾಗ್ಲೂ ತಿನ್ನಬಾರ್ದು, ಆಯಿತಾ? ಯಾಕಂದರೆ ನಾವು ಒಂದು ಒಳ್ಳೆ ಕಾರ್ಯ ಮಾಡ್ತಾಯಿದ್ದೀವಿ, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ಅಂದಾಗ ನಾವು ನಾನ್ ವೆಜ್ನ ಬಳಸಬಾರ್ದು ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾರು ಈ ರೆಮಿಡಿನ ಮಾಡ್ಕೊಳ್ತೀರಾ, ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತಿದ್ದೀರಾ ಅವ್ರು ಮಾತ್ರ ತಿನ್ನಬೇಡಿ. ಮನೇಲಿರೋರು ಎಲ್ಲರಿಗೂ ಕೊಡಿ, ಏನೂ ತೊಂದರೆ ಇಲ್ಲ. ಮತ್ತು ಇನ್ನೂ ಒಬ್ಬರು ಕ್ವಶನ್ ಮಾಡಿದರು, ಮೇಡಮ್ ಬೇರೆಯವ್ರ ಬಗ್ಗೆ ನಾವು ಮಾಡ್ಬೋದಾ ಅಂತ ಮಾಡಿದರು ಕ್ವಶನ್ನ, ಓಕೆನಾ? ಸೊ ಏನಂದರೆ ಗಾಯ್ಸ್, ಚಿಕ್ಕ ಮಕ್ಕಳಾದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಮಾಡಲಿಕ್ಕೆ. ಅವ್ರ ಪರವಾಗಿ ನೀವು ತಂದೆನೋ ತಾಯಿನೋ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಒಂದು ಏಜ್ ಗೊತ್ತಾಗ್ತಿದೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ನೋರು ಏನಾದರೂ ಇದ್ದರೆ ಅವರೇ ಮಾಡಬೇಕಾಗತ್ತೆ. ಅವ್ರ ಪರವಾಗಿ ನೀವು ಮಾಡಕೂಡ್ದು. ಚಿಕ್ಕ ಮಕ್ಕಳಾದರೆ ಬೇಕಾದರೆ ಅವ್ರ ಪರವಾಗಿ ನೀವು ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಸರಿನಾ? ಸೊ ನಾನು ಪದೇ ಪದೇ ಹೇಳೋ ಥರ ನಿಮಗೆ 4, 5, 6 ಅನ್ನೋದನ್ನ ನಂಬ್ಕೊಳ್ಳಿ ಗಾಯ್ಸ್. ನಿಜವಾಗ್ಲೂ ಇನ್ನೊಂದೇನೆಂದರೆ 4, 5, 6 ನೋಟ್ಸ್ ಏನಾದರೂ ನಿಮಗೆ ನೋಟ್ಗಳು ಸಿಗುತ್ತಲ್ವಾ, ಆ ನೋಟ್ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಯಾರಿಗೂ ಕೂಡ ಕೊಡೋಕೆ ಹೋಗಬೇಡಿ. ನಿಮಗೆ ಒಂದು ಅದೃಷ್ಟ ಒಲಿದು ಬಂತು ಅಂತ ಅಂದ್ಕೊಳ್ಳಿ, ನಿಮ್ಮ ಕಷ್ಟಗಳಿಗೆ ಮುಕ್ತಿ ಸಿಕ್ತು ಅಂತ ನೀವು ಅಂದ್ಕೊಬೇಕು. ಜೊತೆಗೆ ಅದನ್ನು ನಿಮ್ಮ ಪರ್ಸ್ನಲ್ ಆದರೂ ಇಟ್ಕೊಳ್ಬೋದು, ಇಲ್ಲಾಂದರೆ ದೇವ್ರ ಮನೇಲಿ ಇಟ್ಟುಬಿಟ್ಟು ಕೂಡ ಅದನ್ನು ಪೂಜೆ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬಟ್ 4, 5, 6 ಏನೋ ನೋಟ್ ಏನಾದ್ರು ಸಿಕ್ಕಿದ್ರೆ ನೀವೇ ಲಕ್ಕಿ ಅಂತ ಹೇಳ್ಬೋದು ಗಾಯ್ಸ್, ಓಕೆನಾ? ಯಾಕಂದರೆ 4, 5, 6 ಅಂತ ಅಂದರೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಕಸ್ಮಾತ್ ಹೊಸ್ದಾಗಿ ನಾನು ಚಾನಲ್ ನೋಡ್ತಿದ್ರೆ ಅವರು ಕೂಡ ಕೇಳ್ಬೋದು, ಮೇಡಮ್ ಹಂಗಂದರೆ ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ ಅಂತ ಕೇಳ್ಬೋದು. ಜೊತೆಗೆ ಇನ್ನೊಂದು ಏನಂತ ಅಂದರೆ, ನಾನು ಆಲ್ರೆಡಿ 4, 5, 6 ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಓಕೆನಾ? 4 ಅಂದರೆ ನಿಮಗೆ ಗೊತ್ತಿರುತ್ತೆ ನೋಡಿ, 4 ಅಂದರೆ ಈ ರೀತಿ ಅಲ್ವಾ? 4ನ ನಾವು ಕುಬೇರ ಅಂತ ಕರಿತೀವಿ. ಯಾಕಂದರೆ 4 ಅನ್ನೋದು ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರೋ ಥರ ಇದೆ ಅಲ್ವಾ? ಸೊ 4 ಅನ್ನೋದನ್ನ ಕುಬೇರ ಅಂತ ಕರಿತೀವಿ. ಇನ್ನು 5 ಅನ್ನೋದು ಏನಂತ ಅಂದರೆ ನಾವು ಅದನ್ನು ವಿಷ್ಣು ಮತ್ತು ಬುಧಗೆ ಹೋಲಿಸ್ತೀವಿ ಗಾಯ್ಸ್, ಓಕೆನಾ? ಸೊ ಇನ್ನು 6 ಅಂತ ಅಂದರೆ ನಾವು ಶುಕ್ರಾಗೆ ಹೋಲಿಸ್ತೀವಿ. ನಿಮ್ಮ ಕಷ್ಟಗಳನ್ನ ಕಳೀಲಿಕ್ಕೆ ಹಣ ಅನ್ನೋದು ಬರಬೇಕು, ಹಣ ಮೂಲೆಗಳಿಂದ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು, ಮನೆಯಲ್ಲಿ ಧನ ಪ್ರಾಪ್ತಿ ಆಗಬೇಕು, ಧನಾಗಮನ ಆಗಬೇಕು ಅಂತಂದರೆ ಶುಕ್ರ ನಮಗೆ ತುಂಬಾ ಬಹಳ ಮುಖ್ಯವಾದದ್ದು ಅಲ್ವಾ? ಸೊ ಶುಕ್ರನ ನಾವು 6ಗೆ ಹೋಲಿಸ್ತೀವಿ. ಈ 4, 5, 6 ಏಂಜಲ್ ನಂಬರ್ನ ನಂಬ್ಕೊಂಡಿರೋರು ತುಂಬ ಜನ ಇದ್ದಾರೆ, ಸಕ್ಸಸ್ ಆಗಿರೋರು ಕೂಡ ತುಂಬ ಜನ ಇದ್ದಾರೆ, ಓಕೆನಾ? ಸೊ ಅದರಲ್ಲಿ ನಾನು ಒಬ್ಬಳು ಕೂಡ ಅಂತ ಅನ್ಬೋದು. ಯಾಕಂದರೆ ನಾನು ಕೂಡ ಈ ಮ್ಯಾನಿಫೆಸ್ಟೇಷನ್ನ ಮಾಡಿದ್ಮೇಲೆ ನನಗೂ ಕೂಡ ನನ್ನ ಸಮಸ್ಯೆಗಳು, ನನಗೇನು ಕಷ್ಟ ಇದೆ ಎಲ್ಲ ಕೂಡ ತೀರಿ ಹೋಯಿತು ಗಾಯ್ಸ್. ನಿಜವಾಗ್ಲೂ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ, ಏನೋ ಒಂದು ವಿಡಿಯೋ ಮಾಡಿ ಹಾಕ್ತಾ ಇಲ್ಲ, ನಿಜವಾಗ್ಲೂ ಒಳ್ಳೆಯದಂತೂ ಹಾಗೆ ಆಗುತ್ತೆ. ನಂಬ್ಕೊಂಡು ನೀವು ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ, ಓಕೆನಾ? ಸೊ ಬನ್ನಿ ತಡ ಮಾಡ್ದೇ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈ ಒಂದು ರೆಮಿಡಿನ ನೀವು ಸಂಜೆ ಬೇಕಾದರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇದನ್ನು ನಾನು ಲಾಸ್ಟ್ 2 ವಿಡಿಯೋ ತೋರಿಸಿದ್ನಲ್ಲ, ಅದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗತ್ತೆ. ಬಟ್ ಇದನ್ನು ನೀವು ಗೋಧೂಳಿ ಸಮಯದಲ್ಲಿ ನೀವು ಮಾಡ್ಕೋಬೋದು, ಅಂದರೆ ಸಂಜೆ 6 ಗಂಟೆಗೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಸರಿನಾ? 11 ದಿನ ಮಾಡಬೇಕಾಗತ್ತೆ. ಜೊತೆಗೆ ಈ ಒಂದು ರೆಮಿಡಿನ ನೀವು ಶುಕ್ರವಾರನೇ ಸ್ಟಾರ್ಟ್ ಮಾಡಬೇಕಾಗತ್ತೆ, ಸರಿನಾ? ಯಾಕಂದರೆ ಶುಕ್ರವಾರ ಅಂತ ಅನ್ನೋದು ಒಂದು ಮಂಗಳವಾದಂತಹ ವಾರ ಅಲ್ವಾ? ಅಂದರೆ ನಮ್ಮ ಮಾತೆ ಮಹಾಲಕ್ಷ್ಮಿಯ ಪ್ರಿಯವಾದಂತಹ ವಾರ. ಸೊ ಒಂದು ಒಳ್ಳೆ ವಾರದಿಂದ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ, ಅತಿ ಬೇಗನೆ ನಿಮಗೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಗಾಯ್ಸ್, ಓಕೆನಾ? ಶುಕ್ರವಾರದಿಂದ 11 ದಿನ ಮಾಡ್ಕೊಳ್ಳಿ. ನಮ್ಮ ಹೆಂಗಸ್ರದ್ದೇನಾದರೂ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡಿಕೊಂಡು ಮಾಡಿ, ಸರಿನಾ? ನಾವು ಒಂದು ಒಳ್ಳೆ ಕಾರ್ಯ, ಇದನ್ನು ಕೂಡ ನಾವು ದೇವ್ರನ್ನ ಯಾವ ರೀತಿ ಬೇಡ್ತೀವಿ ಅದೇ ರೀತಿ ಏಂಜಲ್ಸ್ಗಳು ಕೂಡ ದೇವ್ರುಗಳು ಅಲ್ವಾ? ಸೊ ಅವ್ರನ್ನ ನಾವು ಬೇಡ್ತಾ ಇದ್ದೀವಿ, ಅವ್ರನ್ನ ನಾವು ಮಾಡ್ತಿದ್ದೀವಿ ಅಂತಂದಾಗ ತುಂಬ ಮಡಿಯಿಂದ ನಾವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಹಾಗೆಯೇ ಡೈಲಿ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿ, ಫಸ್ಟು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪನ ಹಚ್ಚಿಬಿಟ್ಟು ಆಮೇಲೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಬೇಕು. ಸಂಜೆ ಮಾಡಬೇಕಾಗತ್ತೆ, ಸರಿನಾ? ಇಲ್ಲ ಮೇಡಮ್ ನಾವು ಬೆಳಗ್ಗೆನೇ ಮಾಡ್ತೀವಿ ಅನ್ನೋರು ಕೂಡ ಬೆಳಗ್ಗೆನೂ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು, ಇದನ್ನು ಏನು ತೊಂದರೆ ಇಲ್ಲ, ಸರಿನಾ? ಒಬ್ಬೊಬ್ಬರು ಒಂದೊಂದು ಕ್ವಶನ್ ಮಾಡ್ತಾರೆ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲ್ಲ ಮೇಡಮ್, ಏನು ಮಾಡೋದು ಅಂತ ಈ ಥರ ಎಲ್ಲ ಕ್ವಶನ್ ಮಾಡ್ತಾರೆ. ಅಂದರೆ ಗೈಸ್, ನಿಮಗೆ ಏನೋ ಒಂದು ನಾವು ಬಯಸಿದ್ದು ನಮಗೆ ಸಿಗಬೇಕು, ನಮ್ಮ ಕಷ್ಟಗಳೆಲ್ಲ ಮುಕ್ತಿ ಸಿಗಬೇಕು ಅಂತಂದರೆ ನಾವು ಕಷ್ಟಪಡಲೇಬೇಕು ಅಲ್ವಾ? ಕಷ್ಟಪಡಬೇಕು ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡ್ಕೊಳ್ಳಿ,
ಯಾವತ್ತೂ ಕೂಡ ನಿಮಗೆ ಬೇಗನೆ ಗುಡ್ ರಿಸಲ್ಟ್ ಸಿಗಬೇಕು ಅಂದರೆ ಇಷ್ಟಪಟ್ಟು ನಂಬಿಕೆ ಇಟ್ಟು ಮಾಡ್ಕೋಬೇಕು, ಸರಿನಾ? ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆಗಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕೆ ಅಂತ ಅನ್ನೋರು ಸಂಜೆ ಗೋಧೂಳು ಸಮಯದಲ್ಲಿ ಇದೊಂದು ಮಾತ್ರ ಅಷ್ಟೇ ನಾನು ಹೇಳ್ತಾ ಇರೋದು. ಲಾಸ್ಟ್ 2 ವಿಡಿಯೋ ಹಾಕಿದ್ನಲ್ಲ ಅದನ್ನು ನೀವು ಬ್ರಾಹ್ಮಿ ಮುಹೂರ್ತದೇ ಮಾಡ್ಕೊಳ್ಬೇಕು. ಇದೊಂದನ್ನು ಮಾತ್ರ ನೀವು ಸಂಜೆ 6 ಗಂಟೆಗೆ ಮಾಡ್ಕೋಬೋದು. ದೇವರಿಗೆ ಫಸ್ಟು ದೀಪನ ಹಚ್ಕೊಳ್ಳಿ. ದೀಪ ಎಲ್ಲ ಹಚ್ಚಾದ್ಮೇಲೆ ಗಾಯ್ಸ್ ನೀವು ಈ ರೀತಿ 11 ಎಲೆನ ತೊಗೋಬೇಕಾಗತ್ತೆ. 11 ದಿನ ಮಾಡಬೇಕಾಗತ್ತೆ, ಸರಿನಾ? ಸೊ ನೋಡಿ, ನಾನಿಲ್ಲಿ ಆಲ್ರೆಡಿ ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಲ್ಲ, 1 2 3 4 5 6 7 8 9 10 ತೊಗೊಂಡಿದ್ದೀನಿ ಅಲ್ವಾ. 10 ಎಲೆನ ತೊಗೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ರೀತಿ ಬರೆದುಬಿಟ್ಟು ತೋರಿಸಿದ್ದೆ, ಓಕೆನಾ? 4 5 6 ಅಂತ ಬರ್ಕೊಳ್ಳಿ, ನಮ್ಮ ಸಾಲ ತೀರಬೇಕು ಅಂತ ಬರ್ಕೊಳ್ಳಿ ಅಂತ ತೋರಿಸಿದೆ. ಅದೇ ಎಲೆ ಇತ್ತು, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದರಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ನನ್ನ 2 ಲಕ್ಷ ಸಾಲ ತೀರಿ ಹೋಗಿದೆ ಅಂತ ಬರೆದಿದ್ದೆ ಅಲ್ವಾ. ನಿಮಗೆ ನೀವು ಎಷ್ಟು ಸಾಲನ ಮಾಡ್ಕೊಂಡಿದ್ದೀರಾ? ಈಗ ಒಂದು 10 ಲಕ್ಷ ಸಾಲ ಮಾಡ್ಕೊಂಡಿದ್ದೀರಾ, 5 ಲಕ್ಷ ಸಾಲ ಮಾಡ್ಕೊಂಡಿದ್ದೀರಾ, ಇಲ್ಲ 2 ಲಕ್ಷ ಸಾಲ ಮಾಡ್ಕೊಂಡಿದ್ದೀರಾ? ಅದನ್ನು ನೀವು ಫೀಲ್ ಮಾಡಬೇಕು. ಅಂದರೆ ನನ್ನ ಸಾಲ ತೀರೋಗಿದೆ ನನ್ನ ಸಾಲ, ಓಕೆನಾ? ಈ ರೀತಿ ನೀವು ವಿಜುವಲೈಸ್ ಮಾಡಬೇಕು. ಹೌದು, ನನ್ನ ಸಾಲ ತೀರೋಗಿದೆ, ನಾನು 2 ಲಕ್ಷ ಸಾಲ ಮಾಡ್ಕೊಂಡಿದ್ದೆ ಇಂಥವ್ರ ಹತ್ರ, ನನ್ನ ಸಾಲ ತೀರೋಯ್ತು ಅಂತ ನೀವು ವಿಜುವಲೈಸ್ ಮಾಡಿಕೊಂಡು, ಅಂತಂದರೆ ದೇವರಿಗೆ ದೀಪನೆಲ್ಲ ಹಚ್ಚಾದ್ಮೇಲೆ ಒಂದು ಪಲಾವೆಲೆನ ನೀವು ತೊಗೊಂಡು ಈ ರೀತಿ ಬರಿಬೇಕು, ಸರಿನಾ? ಇಲ್ಲ ನಮ್ಮ ಸಾಲ ತೀರಬೇಕು ಅಂತ ಅನ್ನೋದು ಕೂಡ ಬರಿಬೋದು. ಇಲ್ಲ ಅಂದರೆ ನಾನೊಂದು ಕಾರ್ ತೊಗೊಳ್ಬೇಕು, ನನ್ನ ಒಂದು ಕಾರ್ ತೊಗೊಂಡಾಗಿದೆ, ನಾನು ಕಾರಲ್ಲಿ ಓಡಾಡ್ತಾ ಇದ್ದೀನಿ, ನನ್ನ ಕಾರ್ ನನ್ನ ಮನೆ ಮುಂದೆ ನಿಂತಿದೆ, ಈ ರೀತಿ ನೀವು ಆಗೋಗಿದೆ ಅನ್ನೋದನ್ನ ನೀವು ಬರಿಬೇಕಾಗತ್ತೆ, ಸರಿನಾ? ನಾನು ಕಾರ್ನ ತೊಗೊಂಡಿದ್ದೀನಿ, ನಮ್ಮ ಮನೆ ಹತ್ರ ಕಾರ್ನ ತೊಗೊಂಡಿದ್ದೀನಿ ಅಂತ ಬರೀರಿ. ಆದರೆ ವಿಜುವಲೈಸ್ ಮಾಡಬೇಕಾದ್ರೆ ನೀವು ನಾನು ಆಲ್ರೆಡಿ ಕಾರ್ನ ತೊಗೊಂಡಿದ್ದೀನಿ, ನಮ್ಮ ಮನೆ ಮುಂದೆ ಕಾರ್ ನಿಂತಿದೆ, ನಾನು ಕಾರಲ್ಲಿ ಓಡಾಡ್ತಾ ಇದ್ದೀನಿ ಅಂದರೆ ಫೀಲ್ ಮಾಡಬೇಕು ಗೈಸ್ ನೀವು. ಆಗೋಗಿದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ, ನಂಗೆ ತುಂಬ ಥ್ಯಾಂಕ್ಸ್ ಯೂನಿವರ್ಸ್, ನಿಮ್ಮಿಂದ ಮಾತ್ರ ನನಗಿದು ಸಾಧ್ಯ ಆಗಿತ್ತು, ನಂಗೆ ನಿಜವಾಗ್ಲೂ ನಂಗೆ ಒಳ್ಳೇದಾಗ್ತಿದೆ, ನಂಗೆ ಒಳ್ಳೇದಾಗಿದೆ, ನನಗೆ ನನ್ನ ಡ್ರೀಮ್ ಕಾರ್ನ ತೊಗೊಂಡಿದ್ದೀನಿ ನಾನು ಅಂತ ಬರೀರಿ. ಇಲ್ಲ ಅಂದರೆ ನೀವು ಮನೆ ಕಟ್ಟಬೇಕಾ, ನಿಮಗೆ ಸ್ವಂತ ಮನೆ ಬೇಕಾ, ನಿಮ್ಗೆ ಏನು ಆಸೆ ಇದೆ ಅದನ್ನು ನೀವು ಆಗೋಗಿದೆ ಅಂತ ನೀವು ಬರೀಬೇಕಾಗತ್ತೆ ಫಸ್ಟ್, ಸರಿನಾ? ಬರೆದು ಬಿಟ್ಟು ಗೈಸ್ ನೀವೇನು ಮಾಡಬೇಕು ಅಂತ ಅಂದರೆ, ನೋಡಿ ನಾನಿಲ್ಲಿ ಚಕ್ಕೆ ಪೌಡ್ರನ್ನ ತೋರಿಸ್ತಾ ಇದ್ದೀನಿ, ಆಯಿತಾ? ಚಕ್ಕೆ ಪೌಡ್ರು ನಿಮ್ಮ ಮನೆಯಲ್ಲಿ ಇರುತ್ತೆ ಅಲ್ವಾ? ಇಲ್ಲ ಅಂದರೆ ಚಕ್ಕೆ ಪೌಡ್ರನ್ನ ತೊಗೊಂಬಿಟ್ಟು ನೀವೇನು ಮಾಡಬೇಕಾಗತ್ತೆ ಅಂದರೆ, ತೋರಿಸ್ತೀನಿ ನೋಡಿ. ಈಗ ಇದನ್ನೇ ತೊಗೊಂಡಿದ್ದೀನಿ ನಾನು, ನನ್ನ 2 ಲಕ್ಷ ಸಾಲ ತೀರಿ ಹೋಗಿದೆ ಅಂತ ಬರೆದಿದ್ದೀನಿ ಅಲ್ವಾ. ನೀವು ಅದೇ ಥರ ನಿಮ್ದು ಎಷ್ಟು ಲಕ್ಷ ಸಾಲ ಇದೆ ಅಷ್ಟನ್ನು ನೀವು ಬರ್ಕೊಂಡು ಅದ್ರ ಮೇಲೆ ನೀವು ಚಕ್ಕೆ ಪೌಡ್ರನ್ನ ಈ ರೀತಿ ಉದುರಿಸ್ಬೇಕು, ಓಕೆನಾ? ಫುಲ್ಲು ಉದುರಿಸ್ಕೊಳ್ಳಿ, ಈ ರೀತಿ ಉದುರಿಸ್ಬೇಕಾಗತ್ತೆ. ಚಕ್ಕೆ ಪೌಡ್ರ್ ಎಷ್ಟು ಘಮ 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 ಅನ್ನುತ್ತೆ ಅಂದರೆ ಗಾಯ್ಸ್, ನಿಜವಾಗ್ಲೂ ತುಂಬಾ ಒಂಥರ. ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ ಮಸಾಲೆ ಐಟಮ್ಗಳಂದರೆ, ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಚಕ್ಕೆ ಪೌಡ್ರನ್ನ ಸ್ವಲ್ಪ ಅಷ್ಟೇ ಈ ಥರ ಉದುರಿಸ್ಬೇಕಾಗತ್ತೆ. ಸ್ವಲ್ಪ ಈ ಥರ ಉದುರಿಸಾದ್ಮೇಲೆ ಗೈಸ್ ನೀವೇನು ಮಾಡಬೇಕು ಅಂತ ಅಂದರೆ, ಇದ್ರ ಜೊತೆಗೆ ನೀವು ಇಲ್ಲಿ ನೋಡಿ ಒಂದು ಲವಂಗನ ತೊಗೊಂಡಿದ್ದೀನಿ, ಸರಿನಾ? ಲವಂಗ ಅನ್ನೋದು ನಮ್ಮ ಮನೆಗೆ ಧನಪ್ರಾಪ್ತಿ ಆಗಲಿಕ್ಕೆ, ಧನಾಗಮನ ಆಗಲಿಕ್ಕೆ ಎಲ್ಪ್ ಮಾಡುತ್ತೆ ಅಲ್ವಾ. ಸೊ ಒಂದು ಲವಂಗನ ತೊಗೊಳ್ಳಿ. ಲವಂಗ ಮೊಗ್ಗಿರಬೇಕು ನೋಡಿ, ಇಲ್ಲಿ ಫುಲ್ಲು ಕ್ಲೀನಾಗಿ ಮೊಗ್ಗಿರೋದನ್ನ ನೋಡಿಬಿಟ್ಟು ನೀವು ತೊಗೊಂಡು ಇದ್ರ ಜೊತೆಗೆ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಗಾಯ್ಸ್. ಈ ಥರ ಲವಂಗನ ನೀವು ಇದಕ್ಕೆ ಪಲಾವ್ ಎಲೆಗೆ ನೀವು ಚುಚ್ಚಬೇಕು, ಸರಿನಾ? ಈ ರೀತಿ ಒಂದೇ ಒಂದು ಈ ಸೈಡಲ್ಲಿ ಈ ತುದಿ ಇದೆ ನೋಡಿ ಎಲೆದು, ಈ ಫುಲ್ಲು ಮುಂದೆ ತುದಿ ಬೇಡ, ಇಲ್ಲಿ ಇದೆ ನೋಡಿ ಈ ಥರ ತುದಿ ಹತ್ರ ನೀವು ಒಂದು ಲವಂಗನ ನೀವು ಚುಚ್ಚಬೇಕಾಗತ್ತೆ, ಸರಿನಾ? ಚುಚ್ಚಿಬಿಟ್ಟು ಗಾಯ್ಸ್ ನೀವು ಇದನ್ನು ಕೈಯಲ್ಲಿ ಹಿಡ್ಕೊಳ್ಳಿ, ಸರಿನಾ? ಫಸ್ಟು ನೀವು ಈ ಎಲೆ ಮೇಲೆ ಬರ್ಕೊಳ್ಳಿ, ಫಸ್ಟು ನಿಮ್ದೇನು ವಿಶ್ ಇದೆ ಅದನ್ನು ಬರ್ಕೊಂಡಾದ್ಮೇಲೆ ಸ್ವಲ್ಪ ಇದನ್ನು ಚಕ್ಕೆ ಪೌಡ್ರನ್ನ ಇದ್ರ ಮೇಲೆ ಉದುರಿಸ್ಬಿಟ್ಟು ಒಂದು ಲವಂಗನ ಮೊಗ್ಗಿರೋದನ್ನ ಕ್ಲೀನಾಗಿ ನೋಡಿಬಿಟ್ಟು ತೊಗೋಬೇಕು, ಸರಿನಾ? ಮೊಗ್ಗಿರೋದನ್ನ ಕ್ಲೀನಾಗಿ ನೋಡ್ಬಿಟ್ಟು ತೊಗೊಂಡು ಅದನ್ನು ಈ ತುದಿಗೆ, ಆಯಿತಾ, ಈ ತುದಿಗೆ ನೀವು ಚುಚ್ಚಬೇಕಾಗತ್ತೆ. ಚುಚ್ಚಾದಮೇಲೆ ನೀವು ಇದನ್ನು ಕೈಯಲ್ಲಿ ಈ ರೀತಿ ಇಟ್ಕೋಬೇಕು, ಸರಿನಾ? ಕೈಯಲ್ಲಿ ಹಿಡ್ಕೊಂಡು ನೀವು ನಿಮ್ಮ ವಿಶ್ ನೀವು ಏನು ಬರೆದಿದ್ದೀರಾ ಇದ್ರ ಮೇಲೆ ಅದನ್ನು ನೀವು ವಿಜುವಲೈಸ್ ಮಾಡ್ಕೊಬೇಕು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ನನ್ನ 2 ಲಕ್ಷ ಸಾಲ ತೀರೋಯಿತು, ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಈ ಥರದವ್ರಿಗೆ ನಾನು ಈ ಥರ ಸಾಲನ ಕೊಡಬೇಕಾಗಿತ್ತು. ಸರಿತಾ ಅನ್ನೋರಿಗೆ, ಸುಮ್ಮನೆ ನಿಮ್ಗೊಂದು ನೇಮ್ ಹೇಳ್ತಾ ಇರೋದಷ್ಟೇ, ಸರಿತಾ ಅನ್ನೋರಿಗೆ ನಾನು ಕೊಡಬೇಕಿತ್ತು ದುಡ್ಡನ್ನ 2 ಲಕ್ಷ. ಅವ್ರಿಗೆ ನಾನು ದುಡ್ಡು ಕೊಟ್ಟಾಯಿತು, ನಂಗೆ ತುಂಬಾ ಖುಷಿ ಆಗ್ತಿದೆ. ಇದು ನಿಮ್ಮಿಂದ ಮಾತ್ರ ಸಾಧ್ಯ ಆಗಿತ್ತು ನನಗೆ ಯೂನಿವರ್ಸ್, ತುಂಬ ಥ್ಯಾಂಕ್ ಯು ನಿಮಗೆ, ಥ್ಯಾಂಕ್ ಯು ಸೋ ಮಚ್, ನನಗೆ ತುಂಬಾ ಖುಷಿ ಆಗ್ತಿದೆ. ಈ ರೀತಿ ನೀವು ಆಗೋಗಿದೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೋಬೇಕು, ಸರಿನಾ? ಅಂದ್ಕೊಂಡು ನೀವೇನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ. ಸೊ ಏನಾದರೂ ನೀವು ನೆಕ್ಸ್ಟು ಅದನ್ನೇ ಹೇಳ್ದಂಗೆ ಒಂದು
ಕಾರ್ ತೊಗೋಬೇಕಾದ್ರೆ ಕಾರ್ ತೊಗೊಂಡಿದ್ದೀನಿ, ನಾನು ಈ ಥರ ಖುಷಿಯಾಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್. ಹಾಗೆಯೇ ನೀವು ಇಷ್ಟಪಡುವಂಥ ದೇವ್ರನ್ನ ನೆನೆಸ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ ಆಗಿರಬಹುದು, ನಿಮ್ಗೆ ಯಾವ ದೇವ್ರು ಇಷ್ಟ, ನೀವು ಯಾವ ದೇವ್ರನ್ನ ಮಾಡ್ತೀರಾ ಆ ದೇವ್ರನ್ನ ನೀವು ನೆನೆಸ್ಕೊಂಡು ತುಂಬ ಥ್ಯಾಂಕ್ಸ್ ನನಗೆ ರಾಘವೇಂದ್ರ ಸ್ವಾಮಿಗಳೇ, ನಿಮ್ಮಿಂದನೂ ಕೂಡ ನಮಗೆ ಇದು ಸಾಧ್ಯ ಆಗಿದೆ ಅಂತ ಕೇಳ್ಕೊಳ್ಳಿ ಗಾಯ್ಸ್. ಕೇಳಿಕೊಂಡು ನೀವು ಈ ಎಲೆನ ನೀವು ಸುಡಬೇಕು, ಸರಿನಾ? ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಕೂಡ ಗಾಯ್ಸ್. ನೋಡಿ, ಈ ರೀತಿ ನೀವು ಸುಡಬೇಕು, ಸರಿನಾ? ಈ ರೀತಿ ಸುಡಬೇಕಾಗತ್ತೆ. ನೀವು ಫುಲ್ಲು ಅದು ಸುಟ್ಟೋಗ್ಬಿಡ್ಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಗಾಯ್ಸ್, ಡೈಲಿ ನೀವು ಒಂದೊಂದು ಎಲೆನ ನೀವು ಸುಡ್ತಾ ಹೋಗ್ಬೇಕು. ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಒಂದು ಸಿಸರ್ ಇಟ್ಕೊಳ್ಳಿ, ಇದ್ರ ಮೇಲೆ ಫುಲ್ಲು ಸುಟ್ಟೋಗ್ಬೇಕು. ಇದೆಲ್ಲ ಈ ಥರ ಇರಬಾರ್ದು. ಲವಂಗನೂ ಕೂಡ ಅಷ್ಟೇ ಫುಲ್ಲು ಸುಟ್ಟೋಗ್ಬಿಡ್ಬೇಕು. ಕೇರ್ಫುಲ್ಲಾಗಿ ಕೈಯಲ್ಲಿ ಏನಾದರೂ ಒಂದು ಇದ್ರ ತುದಿಲಿ ಹಿಡ್ಕೊಂಡು ನೀವು ಅದನ್ನು ಸುಡಬೇಕಾಗತ್ತೆ ಗೈಸ್. ಇಲ್ಲಿ ನೋಡಿ, ಫುಲ್ಲು ಈ ಥರ ಸುಟ್ಟೋಗ್ಬಿಡ್ಬೇಕು. ಲವಂಗ ಸುಟ್ಟೋಗದೇ ಇರೋ ಏನೂ ತೊಂದರೆ ಇಲ್ಲ, ಬಟ್ ಆ ಪಲಾವ್ ಎಲೆ ಮಾತ್ರ ಫುಲ್ಲು ಸುಟ್ಟೋಗ್ಬಿಡ್ಬೇಕು ಈ ರೀತಿ, ಓಕೆನಾ? ಸೊ ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಹೊರ್ಗಡೆ ಗಾಳಿನಲ್ಲಿ ಊದ್ಬಿಡಿ, ಸರಿನಾ? ಸೊ ನೀವು ಡೈಲಿ 11 ದಿನ ಈ ರೀತಿ ಒಂದೊಂದು ಎಲೆನ ನೀವು ಸುಡ್ತಾ ಬರಬೇಕು. ಅದು ಸಂಜೆ 6 ಗಂಟೆಗೆ ದೀಪನೆಲ್ಲ ಹಚ್ಚಿ ಆದಮೇಲೆ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡಿಕೊಂಡು ದೀಪ ಎಲ್ಲ ಹಚ್ಕೊಂಡು ಅದಾದಮೇಲಿಂದ ಪಲಾವ್ ಎಲೆ ಮೇಲೆ ನೀವು ಏನು ಬರಿತೀರಾ ಅಂದರೆ ಒಂದು ವಿಶ್ ಮಾತ್ರ ಬರೀಬೇಕು, 2-3 ವಿಶ್ ಅಂತೂ ಬರೆಯೋಕ್ಕೆ ಹೋಗಬೇಡಿ. ಒಂದು ವಿಶ್ ಕಂಪ್ಲೀಟ್ ಆಗೋವರೆಗೂ ಕೂಡ ನೀವು 11 ದಿನ ಅದನ್ನೇ ಮಾಡಬೇಕು. ಇವತ್ತು ನೀವು ನನ್ನ 2 ಲಕ್ಷ ಸಾಲ ತೀರು ಹೋಗಿದೆ ಅಂತ ಬರೆದಿದ್ರೆ ಅದನ್ನು ನೀವು 11 ದಿನ ಸೇಮ್ ಅದೇ ವಿಶ್ ಬರೀಬೇಕು. ಒಂದೊಂದು ಪಲಾವ್ ಎಲೆ ತೊಗೊಂಡು ಡೈಲಿ ಈವ್ನಿಂಗ್ 6 ಗಂಟೆಗೆ ಅದನ್ನು ಸುಡ್ತಾ ಬರಬೇಕು. ಡೈಲಿ ಸುಡಿ 11 ದಿನ, ಓಕೆನಾ? 11 ದಿನ ಸುಟ್ಟಾದಮೇಲೆ ನೋಡಿ ಗಾಯ್ಸ್, ನೀವು 11 ದಿನ ಕಂಪ್ಲೀಟ್ ಆದಮೇಲೆ ನೋಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡ್ತೀರಾ, ಓಕೆನಾ? ಯಾಕಂದರೆ ನನಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಇದರಲ್ಲಿ. ಹಾಗೆಯೇ ನನ್ನ ಚಾನಲಲ್ಲಿ ಇನ್ನೊಂದೇನೆಂದರೆ ಗಾಯ್ಸ್, ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವಿಡಿಯೋ ಮಾಡಿ ಹಾಕೋದಿಲ್ಲ ನಾನು, ಸರಿನಾ? ನಾನು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಒಂದು ಗುಡ್ ರಿಸಲ್ಟ್ ಸಿಗ್ತಿದೆ ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ? ಸೊ ಈ ಒಂದು ಪಲಾವ್ ಎಲೆಯಿಂದ ಮಾಡುವಂಥದ್ದು ನಿಜವಾಗ್ಲೂ 100ಗೆ 200% ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ 4, 5, 6 ಏಂಜಲ್ಸ್ನ ನಂಬ್ಕೊಂಡು ನೀವು ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಯೂನಿವರ್ಸ್ನ ನಂಬ್ಕೊಂಡು ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಓಕೆನಾ? ನಂಬಿಕೆ ಅನ್ನೋದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ, ಅಷ್ಟೇ ನಾನು ಹೇಳೋದು, ಸರಿನಾ? ನಂಬಿಕೆ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ನಿಮ್ದು ಏನೇ ವಿಷಯ ಇದ್ದರೂ ಎಂಥ ವಿಷಯ ಇದ್ದರೂ ಕೂಡ ನೀವು ಬರಿಬೋದು, ಸರಿನಾ? ಏನೇ ವಿಷಯ ಇದ್ದರೂ ಕೂಡ ಅದು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ತುಂಬಾ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತಾ ಹೋಗುತ್ತೆ. ಕಷ್ಟಗಳನ್ನ ಅನುಭವಿಸ್ತಿದ್ರೆ ಆ ಕಷ್ಟಗಳನ್ನ ಕಳೀತಾ ಹೋಗ್ತೀರಾ, ಸರಿನಾ? ಸೊ ತುಂಬ ಜನ ನಂಬ್ಕೊಂಡು ಈ ಒಂದು ಅಂದರೆ ರೆಮಿಡಿಗಳನ್ನ ಮಾಡ್ಕೊಳ್ತಿದ್ದಾರೆ, ಪಲಾವ್ ಎಲೆಯಿಂದ ಮಾಡ್ಕೊಳ್ತಿದ್ದಾರೆ. ಎಲ್ಲರಿಗೂ ಕೂಡ ಗುಡ್ ರಿಸಲ್ಟ್ ಸಿಕ್ಕಿದೆ. ಸೊ ನಾನು ತೋರಿಸುವಂಥ ಈ ರೀತಿ ನೀವು ಈ ನಿಯಮಗಳನ್ನ ಪಾಲಿಸ್ಕೊಂಡು ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ತೀರುತ್ತೆ, ಕಳೆಯುತ್ತೆ, ಓಕೆನಾ? ಸೊ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ, ಖಂಡಿತವಾಗ್ಲೂ ಅದರಲ್ಲಿ ಆನ್ಸರ್ನ ಮಾಡ್ತೀನಿ. ಪದೇ 2 ಕ್ವಶನ್ ನನಗೆ ಕಮೆಂಟ್ಸ್ ಬರ್ತಾನೆ ಇತ್ತು, ಸೊ ಅದಕ್ಕೋಸ್ಕರ ನಾನು ಆವಾಗಲೇ ಅದಕ್ಕೆ ಆನ್ಸರ್ನ ಮಾಡಿದ್ದೀನಿ, ಓಕೆನಾ? ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ನಿಜವಾಗ್ಲೂ ಆನ್ಸರ್ನ ಮಾಡ್ತೀನಿ. ಜೊತೆಗೆ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ, ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ. ತುಂಬ ಜನ ಕಷ್ಟದಲ್ಲಿರ್ತಾರೆ, ನನಗೇನು ಗೊತ್ತು, ನಾನು ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ನಿಮ್ಮ ಕೆಲಸ ಏನು ಅಂತಂದರೆ ಒಂದು ಲೈಕ್ ಕೊಡೋದಷ್ಟೇ. ಲೈಕ್ ಕೊಡೋಕ್ಕಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಾಗಲಿ ಕಾಸು ಕೊಡಬೇಕಾಗಿಲ್ಲ ಅಲ್ವಾ? ಸೊ ನಮ್ಮಿಂದ ಇನ್ನೊಬ್ರಿಗೆ ಒಳ್ಳೆಯದಾದರೆ ನಮಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಭಗವಂತ ನಮ್ಮ ಕೈನ ಹಿಡಿತಾನೆ ಅಂತ ನನ್ನ ನಂಬಿಕೆ, ಓಕೆನಾ? ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಕಷ್ಟಗಳೆಲ್ಲ ಕಳೀಲಿ, ಮತ್ತು ಮಹಾಲಕ್ಷ್ಮಿ ಸ್ಥಿರವಾಗಿ ಬಂದು ನಿಮ್ಮ ಮನೆಯಲ್ಲಿ ನೆಲೆಯೂರಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಸಿ ಯು, ಟೇಕ್ ಕೇರ್.